ನಿಜವಾಗಿ ಅವ್ರ ಕೈ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅತ್ಯಂತ ವಿಷಯದಲ್ಲಿ ಕೂಡ ಭಾಳ ನುರಿತ ಶಿಕ್ಷಕರು, ಇನ್ನು ಆಡಳಿತಾತ್ಮಕವಾಗಿ ಅವ್ರಿಗೆ ಭಾಳಷ್ಟು ನಾಲೆಜ್ ಇತ್ತು. ಅವರು ನಮ್ಮ ಬಳಗೇರಿ ಶಾಲೆಯಲ್ಲಿ ಒಳ್ಳೆಯ ಕೆಲಸವನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಎಲ್ಲ ಸಿಬ್ಬಂದಿಯವರ ಜೊತೆಗೆ ಕೂಡ ಒಳ್ಳೆಯ ಬಾಂಧವ್ಯವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಅವರು ಹೃದಯವಂತರಾಗಿದ್ದರು, ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ಅವ್ರನ್ನ ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವ್ರು ನಾವು ಯಾವಾಗಲೂ ಖುಷಿಯಾಗಿ ಹಬ್ಕೊಳ್ತಾ ಇದ್ವಿ. ಹೀಗಾಗಿ ಅವ್ರಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ ಮಾತನ್ನು ನಾನು ಹೇಳ್ಕೊಡ್ತೀನಿ. ಸಪೋರ್ಟ್ ಮಾಡಿ ಎಲ್ಲದಕ್ಕೂ ನಮ್ಮ ಕಷ್ಟದಲ್ಲಿದ್ರೂ ಸಹಾಯ ಮಾಡಿ, ಮತ್ತು ನಮ್ಗೆ ತಿದ್ದಿ ಬುದ್ಧಿ ಹೇಳಿ, ಮತ್ತು ಒಳ್ಳೆ ನಮ್ದೊಂದು ಪ್ರತಿಯೊಂದು ಆಟಕ್ಕೆ ಒಂದು ಪ್ರತಿಭಾ ಕಾರಂಜಿ ಆಯ್ತು, ಯಾವುದೇ ಆಯ್ತು ಎಲ್ಲದಕ್ಕೂ ಪ್ರೋತ್ಸಾಹ ನೀಡ್ತಿದ್ರು. ಮತ್ತು ಒಳ್ಳೆ ಎಕ್ಸಾಮಿಗೂ ಅಷ್ಟೇ ಪ್ರೋತ್ಸಾಹ ನೀಡ್ತಿದ್ರು. ಹಂಗಲ್ಲ ಸರ್, ನಾವಾದ್ರೂ 60 ವರ್ಷ ಡ್ಯೂಟಿ ಮಾಡಿ ರಿಟೈರ್ಡ್ ಆಗಲೇಬೇಕಲ್ಲ. ಇದು ಗೌರ್ಮೆಂಟ್ ಡ್ಯೂಟಿ ಅಂದ್ರೆ ಹಂಗೆ ಸರ್. ಅದು ನಾನೋದ್ರು ನಮ್ಮ ತಂದೆ ಅನ್ಕೊಂತೀನಿ ಸರ್ ನಾನು. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಓಕೆ, ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ಬರು ವಿಶೇಷವಾದಂತಹ ಶಿಕ್ಷಕರನ್ನ ನಾನು ಪರಿಚಯ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಆ ಶಿಕ್ಷಕರು ಇವತ್ತಿನ ದಿವಸ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಜೊತೆಗೆ ಅವರನ್ನು ಬೀಳ್ಕೊಳ್ಳಿಕ್ಕೂ ಕೂಡ ಈ ಶಾಲೆಯ ಎಲ್ಲ ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ಮಾತಾಡಿಸಿ ಒಂದಷ್ಟು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ ವೀಕ್ಷಕರೇ. ಬನ್ನಿ. ಅಪ್ಪಿ ನಮಸ್ಕಾರ. ಭಾಳ ಒಳ್ಳೆ ಸರ್ ರೀ. ಹೆಡ್ ಮಾಸ್ಟರ್ ಆಗಿ ಕೂಡ ಕೆಲಸ ಮಾಡ್ರಿ. ಒಳ್ಳೆ ಸರ್ ತುಂಬಾ ಒಳ್ಳೆ ಸರ್. ಮಿಸ್ ಮಾಡ್ಕೋತೀರಿ? ಹ್ಞೂ ಸರ್, ಭಾಳ ಮಿಸ್ ಮಾಡ್ಕೊಂತೀವಿ. ಏನು ನೀವು ಆ ಸರ್ ಅಂದ್ರೆ ನಿಮ್ಗೆ ಏನು ನೆನಪಿಗೆ ಬರುತ್ತೆ, ಏನು ಇಷ್ಟ ಆಗುತ್ತೆ? ಗಂಟಾ ಸರ್ ರಜಾ ಹಾಕ್ದಾಗ ತಾವು ಬಂದು ಪಾಠ ಹೇಳಿದ್ರು, ಮತ್ತೆ ಹೆಡ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ರು. ಅದು ತುಂಬಾ ಇಷ್ಟ. ಓಕೆ, ಒಳ್ಳೆ ಗುರುಗಳು ಸರ್. ಎಲ್ಲ ಸಬ್ಜೆಕ್ಟ್ ತಾವೇ ಹೇಳಿದ್ರು ಸರ್. ಯಾರಿಲ್ಲದಾಗ ಏನಿಲ್ಲ ಮಿಸ್ ಮಾಡ್ಕೋತೀನಿ. ನೀನು ಭಾಳ ಒಳ್ಳೆ ಅಭ್ಯಾಸವನ್ನ ಮಾಡ್ತೀರಿ ಅಂತ ಹೇಳ್ತಿದ್ರು ಸರ್. ಮತ್ತು ಮ್ಯಾಥ್ಸ್ ಸರ್ ಇಲ್ದಾಗ ಮತ್ತು ಮ್ಯಾಥ್ಸ್ ಬಂದು ಪಾಠ ಮಾಡ್ತಿದ್ರು ಸರ್. ಮತ್ತು ಒಂದು 5-6 ವರ್ಷದಲ್ಲಿ ಪ್ರೌಢಶಾಲೆ ಭಾಳ ಮಕ್ಕಳು ಒಳ್ಳೆ ಬದಲಾವಣೆ ಆಗಿದ್ದಾರೆ ಸರ್. ಓಕೆ, ನಿಮ್ಮ ಹೆಸರು? ಅನಿಲ್ ಕುಮಾರ್ ಬಡಿಯಾರ್ ಸರ್. ಇವತ್ತು ಅವ್ರು ಸರ್ ಹೋಗ್ತಾ ಇದ್ದಾರೆ, ನಿಮ್ಮ ಶಾಲೆಯಿಂದ ಬಿಟ್ಟು ಹೋಗ್ತಾರೆ ಇವಾಗ. ಅದೇ ಸರ್, ಒಂದು ಭಾಳ ದುಃಖದ ಒಂದು ಸಂಗತಿ. ಶ್ರೀಮತಿ ಶಿವಮ್ಮ ಬಸವರೆಡ್ಡಿಯರ್ ಸರ್ಕಾರಿ ಪ್ರೌಢಶಾಲೆ ಬಳಗೇರಿ ಇವತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ VS ಬೆಣಕಲ್ ಸರ್ ಅವರ ನಿವೃತ್ತಿ ನಿಮಿತ್ತವಾಗಿ ಅಭಿನಂದನೆ ಸಮಾರಂಭ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರು ಮತ್ತು ಗುರುವೃಂದವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಈ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ VS ಬೆಣಕಲ್ ಸರ್ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾದ್ರೆ, ಅವರು ನಮ್ಮ ಬಳಗೇರಿ ಶಾಲೆಯಲ್ಲಿ ಒಳ್ಳೆಯ ಕೆಲಸವನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ಎಲ್ಲ ಸಿಬ್ಬಂದಿಯವರ ಜೊತೆಗೆ ಕೂಡ ಒಳ್ಳೆಯ ಬಾಂಧವ್ಯವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಅವರು ಹೃದಯವಂತರಾಗಿದ್ದರು, ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ಅವ್ರನ್ನ ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವ್ರು ನಾವು ಯಾವಾಗಲೂ ಖುಷಿಯಾಗಿ ಹಬ್ಕೊಳ್ತಾ ಇದ್ವಿ. ಹೀಗಾಗಿ ಅವ್ರಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ ಮಾತನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಸಿದ್ಲಿಂಗ ಸ್ವಾಮಿ ಹಿರೇಮಠ ಅಂತ ಈ ಸರ್ಕಾರಿ ಪ್ರೌಢಶಾಲೆ ಬಳಗೇರಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. VS ಬೆಣಕಲ್ ಗುರುಗಳು ನಮ್ಮ ಶಾಲೆ ಒಳಗಡೆ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ನಾನು ಈ ಶಾಲೆಯೊಳಗಡೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಗಲಿಂದಲೂ ಕೂಡ ಅವರೇ ಒಂದು ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವರೊಂದಿಗೆ ನಾವು ಆಡಳಿತಾತ್ಮಕವಾಗಿರ್ತಕ್ಕಂಥ ಮತ್ತು ಮಕ್ಕಳ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಪ್ರಗತಿಗಾಗಿ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ಳೋದ್ರ ಜೊತೆಗೇ ನಮಗೆ ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂತಹ ಹಲವಾರು ಸಲಹೆ ಸೂಚನೆಗಳನ್ನು ನೀಡ್ತಾ ಆಡಳಿತಾತ್ಮಕವಾಗಿ ಶಾಲಾ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಕೂಡ ಒದಗಿಸ್ಕೊಡ್ತಾ ಇದ್ರು. ಹಾಗಾಗಿ ನಮ್ಮ ಜೊತೆಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರೋದ್ರ ಜೊತೆಗೇ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಒಂದು ಗುರು ಹಿರಿಯರ ಜೊತೆಗೆ ಸಂಪರ್ಕವನ್ನು ಸಾಧಿಸಿ SDMCಯ ಒಂದು ಸಂಪರ್ಕವನ್ನು ಸಾಧಿಸಿ ಅವ್ರ ಜೊತೆಗೆ ಶಾಲೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅನುಕೂಲಗಳನ್ನು ಮಾಡಿಕೊಡೋದ್ರ ಜೊತೆಗೆ ತಮ್ಮ ಮತ್ತು ನಮ್ಮ ಶಾಲೆಯ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾ ಇದ್ರು ಅಂತ ಈ ಮೂಲಕ ನಾನು ಹೇಳ್ಕೊಳ್ತಾ. ನನ್ನ ಹೆಸರು ರಾಮಣ್ಣ ತಳವಾರ ಅಂತೇಳಿ. ನಾನು ಕೂಡ ಚಿಕ್ಕಬೇರೆ ಹೈಸ್ಕೂಲ್ನಲ್ಲಿ 17 ವರ್ಷ 6 ತಿಂಗಳ ಕೆಲಸ ಮಾಡಿದೆ. ನಾವು ಹೋಗಿ ಒಂದು 5 ವರ್ಷಕ್ಕೆ ಅವರು ಆ ಶಾಲೆಗೆ ಸಹಶಿಕ್ಷಕಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಯಾಕಂದ್ರೆ ಖಾಲಿ ಪೋಸ್ಟ್ ಅದು. ಅವಾಗ ನಮ್ಗೆ ಹೆಡ್ ಮಾಸ್ಟರ್ ಆದ್ರೆ 1 ವರ್ಷ ಕೆಲಸ ಮಾಡಿದ್ರು.
ನಿಜವಾಗಿ ಅವ್ರ ಕೈ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅತ್ಯಂತ ವಿಷಯದಲ್ಲಿ ಕೂಡ ಭಾಳ ನುರಿತ ಶಿಕ್ಷಕರು. ಇನ್ನು ಆಡಳಿತಾತ್ಮಕವಾಗಿ ಅವ್ರಿಗೆ ಭಾಳಷ್ಟು ನಾಲೆಜ್ ಇತ್ತು. ಹೀಗಾಗಿ ಆಫೀಸ್ ವರ್ಕ್ ಭಾಳ ಚೆನ್ನಾಗಿ ಮಾಡ್ಕೊಂತ ಬಂದವರು. ಈಗ ಆಮೇಲೆ ಅದ್ರ ಜೊತೆಗೆ ಆಡಳಿತಾತ್ಮಕದಲ್ಲಿ STM ಜೊತೆಗಾಗಲಿ ಮಕ್ಕಳೊಂದಿಗಾಗಲಿ ಭಾಳ ತುಂಬ ಸಹಕಾರದಿಂದ ಅವರು ಕೆಲಸ ಮಾಡಿದ್ರು. ಹಿಂಗಾಗಿ ಅವ್ರ ಕೈಯಲ್ಲಿ ಕೆಲಸ ಮಾಡೋದು ನಾವು ಕಲಿಬೇಕಾಗತ್ತೆ. ಮುಂದೆ ನಾನು ಕೂಡ ಮುಖ್ಯೋಪಾಧ್ಯಾಯ ಆದೆ, ಒಂದು ಇನ್ಚಾರ್ಜ್. ಅದು ನಮ್ಗೆ ಹೆಲ್ಪ್ ಆಯ್ತು. ಅವ್ರೇನು ನಮ್ಗೆ ಮಾರ್ಗದರ್ಶನ ಮಾಡಿದ್ರು, ಅದು ನನಗೆ ಮುಖ್ಯೋಪಾಧ್ಯಾಯ ಕೆಲಸ ಮಾಡೋಕೆ ಸಹಕಾರ ನೀಡ್ತು. ಆಮೇಲೆ ವೈಯಕ್ತಿಕವಾಗಿ ಅಥವಾ ಸ್ನೇಹಜೀವಿ, ಯಾರು ಕೂಡ ದ್ವೇಷ ಕಟ್ಕೊಂಡ ವ್ಯಕ್ತಿ ಅಲ್ಲ. ಆಮೇಲೆ ಭಾಳ ಆತ್ಮೀಯವಾಗಿ ನಡ್ಕೊಳತ್ತ, ಎಂದು ಸಿಟ್ಟು ಪಟ್ಟು ಹತ್ತಿಲ್ಲ. ಅದು ಹೆಲ್ಪಿಂಗ್ ನೇಚರ್ ಭಾಳ ಅವ್ರ ಹತ್ರ. ನಾವು ಏನಾದ್ರು ಕೆಲಸ ಮಾಡ್ಕೊತ ಕೂತಿದ್ದು ಏನು ತಯಾರು ಮಾಡಿಲ್ಲ, ನಾ ಮಾಡ್ತಾ ಅಂತೇಳಿ ತಾವೇ ಮಾಡ್ರು ಅದನ್ನೆಲ್ಲ. ಹೀಗಾಗಿ ಇವತ್ತು ಕ್ಯಾಶ್ ಬುಕ್ ಇರಲಿ, ಪಾಸ್ಬುಕ್ ಇರಲಿ, ಆಡಳಿತಾತ್ಮಕವಾಗಿ ಭಾಳಷ್ಟು ಉತ್ತಮ ಶಿಕ್ಷಕ. ನಿಜವಾಗಿ ಅಂಥ ಶಿಕ್ಷಕರು ಇವತ್ತು ಈ ಶಾಲೆಯಿಂದ ನಿವೃತ್ತಿಯಾಗಿ ಬೀಳ್ಕೊಡೋದು ಸ್ವಲ್ಪ ದುಃಖಕರ ವಿಷಯ ಆದರೂ ಕೂಡ ಅದು ಸತ್ಯ. ಒಟ್ಟಾರೆ ಏನಪ್ಪ ಮಕ್ಕಳು ಕೂಡ ಅನೇಕ ಶಿಕ್ಷಕರು ಕೂಡ ಅವರ ಒಂದು ದಾರಿಯಲ್ಲಿ ನಡೆದು ಇನ್ನೂ ಭಾಳ ಉತ್ತಮಗತ್ತ, ಅದು ನಮಗೂ ಕೂಡ ಶ್ರೇಯಸ್ ಅಂತ ಅನ್ನೋ ಮಾತನ್ನು ನಾವು ಅವ್ರ ಬಗ್ಗೆ ಹೇಳ್ತೇವೆ. ನಾವು ಹೇಳ್ಬೇಕಂದ್ರೆ ಇವತ್ತು ನಿವೃತ್ತಿ ಹೊಂದುವಂತ ಶ್ರೀ VS ಬೆಣಕಲ್ ಸರ್ ಸಾಕಿನ್ ಚಿಕ್ಕಮೇಗೇರಿ ಸರ್ ಅವರು ಗ್ರಾಮದವರು. ಅವರು ಹಳೆಯನಾದಂಥ ಚಂದ್ರಶೇಖರ್ ತೆಗ್ಗಿನ ಮನೆಯವರು. ನಾವು ಅವರಲ್ಲಿ ವಿದ್ಯಾ ಬಹಳ ಇದೆ. ಅವರಲ್ಲಿ ನಾನು ಎಷ್ಟು ಕಲ್ತೀನಂದ್ರೆ ನನ್ನಂಥ ಗುರುಗಳ ಕಲಿಸಿದಂಥ ಪಾಠ ಮನೆಯಲ್ಲೇ ಪಾಠ. ಇದು ಮನೆಯಲ್ಲೇ ಪಾಠ. ಅವರು ಯಾವ ಮಕ್ಕಳನ್ನ ಒಂದು ಬರ್ತಾ ಬಡ್ದಿಲ್ಲ. ಅವರು ಯಾರಿಗೂ ಏನು ಬದಲಿ ಬರೀ ಅವ್ರ ಮಾತಿನಲ್ಲೇ ಮೃದುವಾದಂಥ ಅಷ್ಟು ಮಕ್ಕಳನ್ನ ಎತ್ತರ ಮ್ಯಾಗ ತೊಗೊಂಡು ಹೋಗಿದ್ದಾರೆ. ಅವರು ಮೊದಲನೇದಾಗಿ ಹೇಳ್ತೀನಿ, ಅವರು ಅಪಾಯಿಂಟ್ಮೆಂಟ್ ಆಗಿದ್ದು ನವೋದಯ ಸ್ಕೂಲ್ ಇಲ್ಲೇ ಗುದ್ಯಾಪುರ ಮಠ ಇಲ್ಲಿ 2 ವರ್ಷ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ್ರು. ಹಾಗೆ ಕಾಲ ತಿರುಗಿದಂಥ ಶ್ರೀ ಶರಣ ಬಸವೇಶ್ವರ ಸೋಂಪುರ ಶಾಲೆಯಲ್ಲಿ ಅವರು ಕೆಲಸವನ್ನು ಮಾಡಿದ್ದರು. ಹಾಗೆ ತದನಂತರ ಒಂದು ಗೌರ್ಮೆಂಟ್ ಸ್ಕೂಲ್ನಾಗಿ ಅಲ್ಲಿ ಬಂಡಿ ಒಳಗೆ ಅವರು ಗಣಿತ ಶಿಕ್ಷಕರಾಗಿ ಸೇವೆ ಮಾಡಿದರು. ಅದು ಇಷ್ಟೊತ್ತನೇ ಎಲ್ಲ ಹೇಳಿದ್ದು ಗಣಿತ ಶಿಕ್ಷಕರು ಅಷ್ಟೇ ಅಲ್ದನೆ ಇಂಗ್ಲೀಷ್ ಟೀಚರ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವರಲ್ಲೇ ಇಂಗ್ಲೀಷ್ ನಾ ಕಲ್ತಿದ್ದೇನೆ, ಅವರಲ್ಲೇ ನಾ ಇಂಗ್ಲೀಷ್ ಕಲ್ತಿದ್ದೇನೆ. ನಿಜವಾಗಿ ಹೇಳ್ಬೇಕಂದ್ರೆ ನಾನು ಕುಕ್ನೂರಿನಲ್ಲಿ ಗೌಸಿದ್ದೇಶ್ವರ ಶ್ರೀ ಪ್ರೌಢಶಾಲೆಯಲ್ಲಿ ನಾನು ಕಲ್ತಿದ್ದೇನೆ. ನಮ್ಮ ಮುಖ್ಯೋಪಾಧ್ಯಾಯರಾದಂಥ KB ಬ್ಯಾಳ್ ಸರ್ ಅವರು ಸತೆ ನಮ್ಗೆ HM ಸರ್ ಅವರಂಥ ಗೌರವ ಅದೇ ಅವರ ಶಿಷ್ಯರು ಇವರು VS ಬೆಣಕಲ್ ಸರ್. ಅವರಂತ ಕಲ್ತಿರೋಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಂತ ಬಂದ್ರೆ ಅವ್ರಿಗೆ ಮಕ್ಕಳಿಗೇನು ಒಳ್ಳೇದಾಗಲಿ ಅಂತಂದು ಅವರು ಶ್ರೀ VS ಬೆಣಕಲ್ ಸರ್ ಅವರೆಲ್ಲರಿಗೂ ಆಶೀರ್ವಾದ ಮಾಡ್ಯಾರ. ಉನ್ನತ ಮಟ್ಟಕ್ಕೆ ಮಕ್ಕಳು ಎತ್ತರ ಮಟ್ಟ ಹೋಗಲಿ ಅಂತ ಹೇಳ್ಯಾರ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೆ ತದನಂತರ ಬಳಗೇರಿಗೆ ಬಂದರು. ಬಳಗೇರಿಗಿಂತ ಮುಂಚಿತವಾಗಿ ಚಿಕ್ಕಮೇಗೇರಿಯಲ್ಲಿ ಬಂದರು. ಚಿಕ್ಕಮೇಗೇರಿಯಲ್ಲಿ ಬಂದು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಂದು ನಿವೃತ್ತಿ ಹೊಂದಿದ್ದಾರೆ. ಆ ಬಳಿಗೇರೀಶ್ವರ ದೇವಸ್ಥಾನದ ಎಲ್ಲ ಮಂಡಳಿ ಸರ್ವ ಸದಸ್ಯರು ಎಲ್ಲರಿಗೂ ಅವ್ರಿಗೆ ಆಶೀರ್ವಾದ ಕೊಟ್ಟರೆ ಅವರು ಚಿರಋಣಿಯಾಗಿ ಎಲ್ಲ ಅವ್ರ ಜೊತೆಗೆ ಇರ್ತಾರಂತಂದು ಅಷ್ಟೇ. ನಾನು ನಮಸ್ತೆ ಪಿ. ನಮಸ್ತೆ ಸರ್. ಏನಮ್ಮ ತಮ್ಮ ಪರಿಚಯ ಮಾಡ್ಕೊಡ್ರಿ.
ನನ್ನ ಹೆಸರು ಅನುರಾಧ ಅಂತ ಅಂದು ನಾನು ಇಲ್ಲಿ 9ನೇ ತರಗತಿಲಿದ್ರೆ 10ನೇ ತರಗತಿವರೆಗೂ ಕಲಿತಾ ಇದ್ದೀನಿ. ಈಗ 10th ಮುಗೀತು, ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ಇವತ್ತಿನ ದಿನ ನಮ್ಮ ಸರ್ದು ಮುಖ್ಯೋಪಾಧ್ಯಾಯರಾದ VS ಬೆಣಕಲ್ ಸರ್ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಎಲ್ಲರೂ ಅನಿವಾರ್ಯ ಈ ಸ್ಕೂಲ್ ಬಂದಿದ ಮೇಲೆ ಎಲ್ಲರೂ ಹೋಗೋದು. ಆದ್ರೆ ಅದ್ರೊಳಗೆ ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ಎಲ್ಲದಕ್ಕೂ ನಮ್ಮ ಕಷ್ಟದಲ್ಲಿದ್ರೂ ಸಹಾಯ ಮಾಡಿ, ಮತ್ತೆ ನಮ್ಗೆ ತಿದ್ದಿ ಬುದ್ಧಿ ಹೇಳಿ, ಮತ್ತೆ ಒಳ್ಳೆ ನಮ್ದೊಂದು ಪ್ರತಿಯೊಂದು ಆಟಕ್ಕೆ ಒಂದು ಪ್ರತಿಭಾ ಕಾರಂಜಿ ಆಯ್ತು, ಯಾವುದೇ ಆಯ್ತು ಎಲ್ಲದಕ್ಕೂ ಪ್ರೋತ್ಸಾಹ ನೀಡ್ತಿದ್ರು. ಮತ್ತೆ ಒಳ್ಳೆ ಎಕ್ಸಾಮಿಗೂ ಅಷ್ಟೇ ಪ್ರೋತ್ಸಾಹ ನೀಡ್ತಿದ್ರು. ಮೊನ್ನೆ ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಅವ್ರು ನಮಗೈತಲ್ಲ, ಯಾರು ಭಯ ಆಗಬೇಡ್ರಿ, ಚೆಂದಾಗಿ ಬರೀರಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ ಅಂತಂದು ಹೇಳ್ತಾ, ಮತ್ತೆ ಅವ್ರ ಪಾಠ ನಮ್ಗೆ ಅವಾಗ ಮಾಡ್ತಾ ಇದ್ರು. ಅವ್ರ ಪಾಠಕ್ರು ತುಂಬ ಇಂಟ್ರೆಸ್ಟಿಂಗು. ಮತ್ತು ಅವ್ರ ಮೆಥಮೆಟಿಕ್ಸ್ ಸಖತ್ತಾಗಿ ಹೇಳ್ತಿದ್ರು. ಅದನ್ನ ಕೇಳಿ ನಮ್ಗೆ ಇನ್ನೂ ಕೇಳಬೇಕಾಯ್ತು. ಅದು ಈಗ ನಾವು ಹೋಗ್ತಾ ಇದ್ದೀವಿ, ಅವರು ಹೋಗ್ತಾ ಇದ್ದಾರೆ. ನಾವು ತುಂಬ ಬೇಜಾರಾಗ್ತಾ ಇದೆ. ಅವರಂಥ ಶಿಕ್ಷಕರು ಎಲ್ಲರಿಗೂ ಸಿಗಲಿ ಅಂತೆ. ಮತ್ತು ಅವರು ಈಗ ಮುಂದಿನ ಜೀವನದಲ್ಲಿ ಅವರು ತುಂಬ ಖುಷಿಯಾಗಿರಲಿ, ಮತ್ತು ಅವರು 100 ವರ್ಷ ಸುಖವಾಗಿ ಬಾಳಲಿ, ಆರೋಗ್ಯವಾಗಿರಲಿ ಅಂತಂದು ನನ್ನ ಇಚ್ಛೆ. ಮತ್ತು ಶ್ರೀ ಬಳ್ಳೇಶ್ವರನ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತಂದು ಎಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಈಗೇನು ನಿವೃತ್ತಿಯನ್ನು ಹೊಂದಿದ್ದಾರೆ ಸರ್, ಆ ಒಂದು ಮೇಷ್ಟ್ರ ಮಗನನ್ನು ಕೂಡ ಮಾತಾಡ್ಸೋಣ. ಇದ್ರ ಕುರಿತು ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ನಮಸ್ತೆ ಇವರೇ, ವೃತ್ತಿಯಿಂದ ಅನಿವಾರ್ಯವಾಗಿ ವೃತ್ತಿಯಿಂದ ನಿವೃತ್ತಿ ಹೊಂದಲೇಬೇಕಾಗತ್ತಾ? ಇವತ್ತಿನ ದಿವಸ ನಿಮ್ಮ ತಂದೆಯವರು ಕೂಡ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ರು, ನೀವೇನು ಹೇಳ್ತೀರಿ? ನನ್ನ ಹೆಸರು ಭೀಮೇಶ್. ನಾನೀಗ BMS ಪದವಿಯನ್ನು ಓದ್ತಿದ್ದೇನೆ ಮುಂಡ್ರಿಗೆಯಲ್ಲಿ. ಇವತ್ತು ದಿನಾಂಕ 30/5/2026 ಅಧಿಕೃತವಾಗಿ ನಮ್ಮ ತಂದೆಯವರು ಇದು ವೃತ್ತಿಯಿಂದ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅದರ ಸಲುವಾಗಿ ಬಳಗೇರಿ ಪ್ರೌಢಶಾಲೆ ಶಿಕ್ಷಕಿಯರು ಇವತ್ತಿನ ದಿನ ಮತ್ತು ಮೇದೊಳಗೆ ಎಲ್ಲ ರಜೆ ಬರ್ತಾವು, ಅವಾಗ ಶಿಕ್ಷಕರು ಇರೋದಿಲ್ಲ. ಆದ ಕಾರಣ ಇವಾಗಲೇ ಇವತ್ತು ಶುಕ್ರವಾರ ಗುಡ್ ಫ್ರೈಡೆ ಇರೋದ್ರಿಂದ ಎಲ್ಲ ಶಿಕ್ಷಕರು ಇದರಲ್ಲಿ ಇರ್ತಾರೆ. ಹಾಗಾಗಿ ಇವತ್ತು ಒಂದು ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಅಂತಂದು ಹಮ್ಮಿಕೊಂಡಿದ್ದಾರೆ. ಅದು ನನಗೆ ಖುಷಿ ಅನಿಸ್ತಿದೆ. ಎಲ್ಲ ಶಾಲೆಯ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರು ಮತ್ತು ಬಳಗೇರಿ ಗ್ರಾಮದ ಎಲ್ಲ ಗುರುವೃಂದ ಮತ್ತು SDMC ಅಧ್ಯಕ್ಷರು ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಮಸ್ತೆ ಅಕ್ಕ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಂಡು ಮಾತಾಡ್ರಿ. ನನ್ನ ಹೆಸರು ಯಲ್ಲಮ್ಮ ಸಂಗಪ್ಪ ಕಡಗತ್ತಿ ಅಂತ ಸರ್. ನಂದು ಶಿರೂರು ಸರ್. ನಾನು 2011ರಲ್ಲಿ ಇಲ್ಲಿ ಯಲಬುರ್ಗಾಯಿಂದ ಆಗಿ ಬಂದೆ ಸರ್. ಇಲ್ಲಿ 2011ರಾಗ 11ರಿಂದ 2025 ತನಕ ಇಲ್ಲೇ ವೃತ್ತಿ ಮಾಡೀನಿ ಸರ್. ಏನ್ ಹೇಳ್ತೀರಿ ಸರ್ ಬಗ್ಗೆ? ನನ್ಗೆ ಸರ್ ಅಂದ್ರೆ ಒಂದು ತಂದೆ ಸಮಾನ ಸರ್. ಏನ ಇರ್ಲಿ, ಇದು ಸರಿ, ಇದು ತಪ್ಪು, ಇನ್ನ ಚಿಕ್ಕವಳು, ಇದು ತಪ್ಪಾಗುತ್ತೆ, ತಿದ್ದಕ್ಕೆ, ಇದು ತಿದ್ದಬಾರ್ದು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು. ಇವತ್ತು ಅವ್ರು ಹೋಗ್ತಾ ಇದಾರೆ ನಿಮ್ಮೂರು ಬಿಟ್ಟು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನಮಗೂ ನೋವು ಅನ್ಸುತ್ತೆ ಸರ್. ಮತ್ತೆ ಇದು ವೃತ್ತಿನ ಹಂಗಲ್ಲ ಸರ್. ನಾವಾದ್ರೂ 60 ವರ್ಷ ಡ್ಯೂಟಿ ಮಾಡಿ ರಿಟೈರ್ಡ್ ಆಗಲೇಬೇಕಲ್ಲ. ಇದು ಗೌರ್ಮೆಂಟ್ ಡ್ಯೂಟಿ ಅಂದ್ರೆ ಹಂಗೆ ಸರ್. ಅದು ನಾದೋದ್ರು ನಮ್ಮ ತಂದೆ ಅನ್ಕೊಂತೀನಿ ಸರ್ ನಾನು. ಅದು ನನ್ನ ಮಕ್ಕಳು ಚಿಕ್ಕವ್ರಿದ್ರಿ ಸರ್, ಅದು ಏನೋ ನಾನು ಸುಮ್ಮನೆ ನೋವು ಮಾಡ್ಕೊಂಡ್ರೆ ಹಂಗೆಲ್ಲ ಮಾಡ್ಕೋಬೇಡ, ಎಲ್ಲಾರು ಅದಿವೆಲ್ಲ ಅಂತಿದ್ರು ಸರ್. ಅದಕ್ಕೆ ಧೈರ್ಯ ಬಸಮ್ಮ ಬಸವರಾಜ್ ಮಡಿವಾಳ್ರಿ. ನಾವ್ ಇಲ್ಲಿ ಮುಖ್ಯ ಅಡಿಗೆದಾರಾಗಿ ಕೆಲಸ ಮಾಡೀವ್ರಿ. ಅವ್ರು ಬಂದು ನಮ್ಮೂರಿಗೆ ಬಂದು ಒಂದ್ 6 ವರ್ಷ ಆತ್ರಿ. ನಾವು ಈಗ 24 ವರ್ಷ ಆತ್ರಿ ಬಿಸಿ ಊಟ ಮಾಡಾಕ್ರಿ. 24 ವರ್ಷದೊಳಗ ಇಂತ ಸರ್ ನಾನು ಯಾರನ್ನೂ ನೋಡಿಲ್ರಿ ಸರ್. ಈಗ ನಾವ್ ಇವ್ರನ್ನ ಇದನ್ನ ಅನಿವಾರ್ಯ ಮತ್ತೆ ಈಗ ವೃತ್ತಿ ಒಳಗೆ ಹೊಂತಾರಂದ್ರೆ ಈಗ ಬಿಡಬೇಕಾಗತ್ರಿ ಸರ್. ಬಗನ ಟ್ರಾನ್ಸ್ಫರ್ ಏನಾರ ಆಗಿದ್ರೆ ನಾವ್ ಕಳಿಸ್ತಿದ್ದಿಲ್ರಿ ಸರ್. ಏನ್ರಿ ನಮ್ ಕಳ್ಸಾಕ ಒಂಥರ ಇದು ಅನ್ಸತ್ರಿ. ಈಗ ನಮ್ ಮನ್ಯಾಗ ಒಂದ್ ಏನಾರ ಸಾಮಾನ ತೊಂಬ ಅಂದ್ರ, ಅಡಿಗೆದ್ ಏನಾರ ತೊಂಬ ಅಂದ್ರನ ಜಲ್ದಿ ತಂದು ಕೊಡಲ್ರಿ. ಆದ್ರೆ ಸರ್ ನಮ್ಗೆ ಅಡ್ವಾನ್ಸ್ವಾಗಿ ಎಲ್ಲ ಹೆಲ್ಪ್ ಮಾಡ್ಯಾರ್ರಿ ಸರ್. ಅವ್ರು ನಮ್ಗೆ ಭಾಳ ಒಂಥರ ಅನ್ಸುತ್ತೆ ರೀ ಅವ್ರಿಗೆ ಇದನ್ನ ಆಗಿದ್ದಾಗ್ರಿ. ಏನ್ರಿ ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳಕ್ ಕುಂತೀವ್ರಿ. ಅವ್ರು ಎಲ್ಲ ಇದ್ರು ಚೆನ್ನಾಗಿರಲ್ರಿ ಸರ್. ಏನ್ರಿ ನಾವೇನು ಇಲ್ಲೇ ಪಕ್ಕದ ಹಳ್ಳಿಯಾರಿ ಸರ್ ರೀ. ನಾವು ಇಲ್ಲೇ ಬಳಗೇರಿ. ಅವ್ರು ಸರ್ ಇದು ಮ್ಯಾಗೇರಿ ಸರ್. ಅವ್ರು ಇಲ್ಲೇ ಚಿಕ್ಕಮೇರಿ ಗ್ರಾಮದವ್ರಿ. ಹಂಗಾಗಿ ಭಾಳ ನಮ್ಗೆ ಈಗೇನು ಭಾಳ 6 ವರ್ಷ ಅಂದ್ರೆ ನಮಗೆ ಭಾಳ ಇದಾದಾಗ ಆಗ್ಬಿಟ್ಟೈತ್ರಿ ಸರ್. ಒಂದ್ ನಮ್ಗೆ ಏನು ಮಾತಾಡಕನ ತೋಚವಲ್ರಿ ಈಗ. ಇರ್ಲಿ, ನಿಮ್ಮಿಂದ ಅವ್ರೇನು ಭಾಳಷ್ಟು ದೂರ ಹೋಗಲ್ಲ, ಇಲ್ಲೇ ಇರ್ತಾರಂತ ಅನ್ಕೋತೀನಿ ನಾನು. ಭಾಳಷ್ಟು ದೂರ ಏನಿಲ್ಲ. ಚಿಕ್ಕಮೇಗೇರಿ ಏನು ಇಲ್ಲಿಂದ ಒಂದು 5-10 ಕಿಲೋಮೀಟರ್ ಇರ್ಬೋದು. ಹೋಗಿ ಅವಾಗ ಮಾತಾಡ್ಸ್ಬರಿ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ನಮ್ಮ ಹೆಸರು ಕಾಶಮ್ಮ ಸಿದ್ಲಿಂಗ ಹಿರೇಮಠ ಅಂತ್ರಿ. ನಾವು ಇದು ಮಿಡ್ಲ್ ಸ್ಕೂಲ್ ಒಳಗೆ ಕೆಲಸ ಮಾಡ್ತೀವ್ರಿ. ಇಲ್ಲಿ 6ರಿಂದ 8 ಕ್ಲಾಸ್ 3 ಕ್ಲಾಸ್ ನಮಗೆ ಕೊಟ್ಟಾರ್ರಿ ಬಿಸಿ ಊಟ ಮಾಡಾಕ. ನಾವು ಮುಖ್ಯ ಅಡ್ಗಿದಾರ್ರಿ.
ಮತ್ತು ಸರ್ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ ರೀ. ನಮ್ಗೆ ಏನಾರ ಇಲ್ಲ ಇದಂದ್ರೆ ಆ ಕಡೆ ಬರೋ ಮಟ್ಟ ನೀವು ಇದನ್ನು ಮಾಡಬೇಡ್ರಮ್ಮ, ಇಲ್ಲಿದು ಏನೋ ಇರಲಿ ನೀವು ಇಸ್ಕೊಂಡು ಮಾಡಿರಿ, ಆಮೇಲೆ ಬಂದ್ಮೇಲೆ ನಮ್ಗೆ ಕೊಡೋಂತೀರಿ ಅಂತಂದು ಅಷ್ಟು ಸಹಕಾರ ಇದ್ರಿ ಅವರು ಸರ್ ನಮಗೆ. ಯಾವಾಗ ರಾತ್ರಿ ಅಲ್ಲಿ ನಿಂತ ತರ್ಬೇಕಲ್ರಿ ನಮಗೆ ಮಾಲ್ ಹಿಂಗಾಗೈತ್ರಿ ಸರ್ ಅಂದ ಕೂಡಲೇ ನಾ ಮೊದ್ಲು ನಮ್ಗೆ ಹೋಗಮ್ಮ ತೊಗೋರಿ, ಇಲ್ಲಿ ತೊಗೋರಿ, ನಮಗೆ ತೊಗೋರಿ, ಆಮೇಲೆ ಅವ್ರು ಬಂದ ಮ್ಯಾಗ ಕೊಟ್ಟ ಮ್ಯಾಗ ನೀವು ಅಡುಗೆದಾರ ನೀವು ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ರಮ್ಮ ಅಂತಂದು ನಮ್ಮನ್ನ ಸದ್ಯ ಆಗ್ತಂಗೆ ಥರ ನೋಡಿದ್ರಿ ಸರ್. ಹ್ಞೂ ರೀ. ನನ್ನ ಹೆಸರು ರತ್ನವ್ರಿ ನಮ್ಮ ಹೆಸರು ನಾವು ಬಂದು ಒಂದು 5 ತಿಂಗಳಾತ್ರಿ ಈಗ ಬರಕತ್ತಿ. ಅದ್ರ ತಿಂಗಳಲ್ಲಿ ಸರ್ ಬಗ್ಗೆ ಏನು ಹೇಳ್ತೀವ? ಸರ್ ಚಲೋ ಅದಾರ್ರಿ ಅದ್ರ ಸರಿ. ಮತ್ತು ನನ್ನ ಹೆಸರು ಪುಷ್ಪಾಂಜಲಿ ಶರಣಪ್ಪ ಮಾಳೆಕೊಪ್ಪ ಅಂತಂದು. ನಾವು ನೈನ್ತ್ಲಿದ್ದ ಇಲ್ಲಿ 2 ವರ್ಷ ಸ್ಕೂಲ್ ಕಲ್ತಿದ್ದೀನಿ. ನಮ್ಮ ಸರ್ ಬಗ್ಗೆ ಏನು ಹೇಳ್ಬೇಕಂದ್ರೆ ನನಗೆ ಏನು ದೋಚವಲ್ದು, ಆದರೆ ತುಂಬ ಒಳ್ಳೆಯ ಸರ್. ನಾವು ಶಿಕ್ಷಕರು ಶಾಲೆಗೆ ರಜೆ ಇದ್ದಾಗ ನಮಗೆ ಒಂದಿನೂ ಕ್ಲಾಸ್ ತಪ್ಪಿಸ್ತಿದ್ದಿಲ್ಲ. ಅವರು ತಮಗೇನು ತಿಳಿತೈತೋ ಮ್ಯಾಥ್ಸ್ ಒಳಗೆ ಫುಲ್ ಪರ್ಫೆಕ್ಟ್ ಸರ್ ಅವರು ನಮಗೆ ಬಂದು ಪಾಠ ಬೋಧನೆ ಮಾಡ್ತಿದ್ರು. ಅವರು ತುಂಬ ಚೆನ್ನಾಗಿ ಬೋಧನೆ ಮಾಡ್ತಿದ್ರು. ನಮಗೆ ಜಗ್ಗು ಖುಷಿ ಆಗ್ತಿತ್ತು. ಎಲ್ಲ ಟೀಚರ್ಸು ಚಲೋ ಇದ್ದಾರೆ, ಆದರೆ ನಾವು ಇವರು ನಿವೃತ್ತಿ ಹೊಂದುತ್ತಿದ್ದಾರೆಲ್ಲ ನಮಗೆ ತುಂಬ ಕಷ್ಟ ಆಗ್ತಿದೆ. ಆದರೆ ನಾವು ಕೂಡ ಈ 10th ಮುಗೀತಿವಾಗ ನಾವು ಈ ಸ್ಕೂಲ್ ಬಿಟ್ಟು ಹೋಗ್ಬೇಕು. ತುಂಬ ಕಷ್ಟ ಆಗ್ತಿದೆ. ಇಂಥ ಟೀಚರ್ಸ್ ಮರೆಯೋಕೆ ಆಗೋದಿಲ್ಲ. ಏನು ಇವ್ರ ಬಗ್ಗೆ ನಾವು 10th ಎಕ್ಸಾಮ್ ಬರೀಬೇಕಾದ್ರೆ ಹೋಗ್ಬೇಕಾದ್ರೆ ನಮಗೆ ಧೈರ್ಯವನ್ನು ತುಂಬಿ ನೀವು ಚೆನ್ನಾಗಿ ಬರೀರಿ, ನೀವೆಲ್ಲ ಬರಿತೀರಿ, ಎಲ್ಲರೂ ಶಾಣೆದ್ರಿ, ಪಾಸ್ ಆಗ್ತೀರಿ ಅಂತಂದು ಭರವಸೆ ತುಂಬಿ ಧೈರ್ಯವನ್ನು ತುಂಬಿ ನಮಗೆ ಎಕ್ಸಾಮ್ ಹಾಲಿಗೆ ಕಳಿಸಿ ನಮಗೆ ಉತ್ತೀರ್ಣರಾಗಿ ನಿಮ್ಮ ಊರಿನ ಮತ್ತು ಶಾಲೆಯ ಕೀರ್ತಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿ ನಮಗೆ ಪ್ರೋತ್ಸಾಹ ನೀಡಿದರು. ಇಂದು ಏಪ್ರಿಲ್ 30, 2026ರಂದು GS ಬೆಣಕಲ್ ಸರ್ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ನನ್ನ ಹೆಸರು ಅನ್ನಪೂರ್ಣ ಮಲ್ಲಿಕಾರ್ಜುನ್ ಅಡ್ಪಾತ್. ನಾನು 9th ಮತ್ತು 10th ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿದ್ದೆ. ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಮಕ್ಕಳಿಗೆ ಅವರು ಒಂಥರ ದೇವರೊಂದನು ಇದನ್ನ ದೇವ್ರ ರೂಪದಲ್ಲಿ ಇದ್ರು. ಆದ್ರೆ ಅವರು ಮಕ್ಕಳಿಗೆ ಬರೀ ಪಾಠನ ಕಲಿಸಿದ್ರೆ ಅದೇ ಇದ್ರೊಳಗೆ ಇರ್ತಾರ ಅಂತೇಳಿ ನಮಗೆ ಚಿಲ್ಡ್ರನ್ಸ್ ಡೇ ದಿನ ಅವರು ಸರ್ ಕಲ್ತಿದ್ದನ್ನ ಸಂಗೀತ ರೂಪದಲ್ಲಿ ನಮ್ಮನ್ನ ವ್ಯಕ್ತಪಡಿಸ್ತಿದ್ರು. ಮತ್ತೊಳ್ಳಿ ಬರೀ ಪಾಠವನ್ನೇ ಕೇಳಬಾರ್ದು ಅಂತೇಳಿ ಆಟೋಟಗಳನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು. ಬಟ್ ಚಿಲ್ಡ್ರನ್ಸ್ ಡೇ ದಿನ ನಮಗೆ ಅದೇ ಇರಬಾರ್ದಂತೆ ಹೊಸದಾಗಿ ನಮ್ಗೆ ಸಂಗೀತಗಾರರನ್ನು ಕೂಡ ಕರೆಸಿ ನಮ್ಮ ಮಕ್ಕಳೆಲ್ಲ ಸಂತೋಷವಾಗಿರಲಿ ಅಂತ ಹೇಳ್ತಿದ್ದು. ಬಟ್ ಅವರು ನಿವೃತ್ತಿ ಹೊಂದಿದ್ದಾರೆ ಅಂದರೆ ನಮಗೂ ಬೇಜಾರಾಗ್ತಾ ಇದೆ. ಓಕೆ, ನಾವು VS ಬೆಣಕಲ್ ಗುರುಗಳ ಹಳೆಯರು. ನಾವು ಹುಂಡಪ್ಪ ಹಸುಟಿ ಅಂತಂದರೆ ಎರೆಂಚ್ನಾಳ ಆಲಿವಸ್ತಿ ಯಲಬುರ. ಇವರು ಒಳ್ಳೆಯ ಗುರುಗಳವರು, ನಾಕಂಡಂತೆ ಸ್ವತಃ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಮಕ್ಕಳಂತೆ ನೋಡಿಕೊಂಡಂಥ ಒಬ್ಬ ಗುರುಗಳವರು. ನಾಕಂಡಂತೆ ಅವರು ಒಳ್ಳೆಯ ಶ್ರೇಷ್ಠ ಶಿಕ್ಷಕ ವೃತ್ತಿಗಳವರು. ಅನ್ನೋದು ಅದೇ ರೀತಿ ತಮ್ಮ ಸಹಶಿಕ್ಷಕರನ್ನು ತಮ್ಮ ಮಕ್ಕಳಂತೆ ಕಂಡು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಿರೋರು. ಎಲ್ಲಿ ಹೋಗ್ಯಾರ ಅವರು? ಒಂದೇದು ಪ್ರಪ್ರಥಮ ಸೇವೆ ಅವ್ರದ್ದು ಶರಣಬಸವೇಶ್ವರ ಪ್ರೌಢಶಾಲೆ, ಸೋಂಪುರ್ ಹೈಸ್ಕೂಲು, ಅಲ್ಲಿ ಅದೇ ರೀತಿ ನೋಡ್ಕೊಂಡ್ರೆ. ಮತ್ತು ಅದರಂಥ ಸರ್ಕಾರಿ ವೃತ್ತಿಯನ್ನು ಅವರು ಸಲ್ಲಿಸಿದ್ದು ಇದು ಸರ್ಕಾರಿ ಪ್ರೌಢಶಾಲೆ ಬಂಡಿ ಪ್ರಥಮವಾಗಿ. ಅಲ್ಲಿಂದ ಮತ್ತೆ ಚಿಕ್ಕಮೇರಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮೇರಿ ಬಂದು ಅಲ್ಲಿ ಗಣಿತ ಶಿಕ್ಷಕರಾಗಿ ಮತ್ತು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿಯೂ ಸೇವೆ ಸಲ್ಲಿಸಿ ತದನಂತರ ಬಡ್ತಿ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಬಳಗೇರಿ ಬಂದು ಈ ದಿನ ಅವರು ನಿವೃತ್ತಿ ಸನ್ಮಾನ ಅಭಿನಂದಕರನ್ನ ಅಗದಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಯಾರು? ಊರಿನ STMC ಸರ್, ಗ್ರಾಮಸ್ಥರು ಮತ್ತು ಬಳಗೇರಿ ಪ್ರೌಢಶಾಲೆಯ ಶಿಕ್ಷಕ ವೃಂದ ಮತ್ತು ಬಿಸಿ ಊಟ ಕಾರ್ಯಕರ್ತರು, ಬಳಗೇರಿಯ ಗ್ರಾಮಸ್ಥರು ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಂಡು ನಾವು ಸರ್ ಪರವಾಗಿ ಕುಟುಂಬದ ಎಲ್ಲ ಸರ್ವ ಸದಸ್ಯರು ಕೂಡಿ ನಾವು ಬಳಗೇರಿ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಬಳಗೇರಿ ಶಿಕ್ಷಕ ವೃಂದವರಿಗೆ ನಾವು ಧನ್ಯವಾದಗಳು. ಸರ್, ನಾನು ವೀರಭದ್ರಪ್ಪ ಶಿವರುದ್ರಪ್ಪ ಬೆಣಕಲ್, ಸಾಕಿನ್ ಚಿಕ್ಕಮೇಗೇರಿ. ನಾನು ಮೂಲತಃ ಸಹಶಿಕ್ಷಕನಾಗಿ ಬಂಡಿ ಗ್ರಾಮದಲ್ಲಿ ದಿನಾಂಕ 24/12/1994ರಿಂದ ಸೇವೆ ಸಲ್ಲಿಸಿ ನಂತರ ಅಲ್ಲಿಂದ 30/5/2006ರಲ್ಲಿ ಸರ್ಕಾರಿ ಪ್ರೌಢಶಾಲೆ
ಚಿಕ್ಕಮೇಗರಿ ಗ್ರಾಮಕ್ಕೆ ನಾನು ಗಣಿತ ಶಿಕ್ಷಕನಾಗಿ 13 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮತ್ತು ನಂತರ ಅಲ್ಲಿಂದ ಪದೋನ್ನತಿ ಹೊಂದಿ ಕಲಬುರಗಿ ವಿಭಾಗ ಮಟ್ಟದಲ್ಲಿ ಮುಖ್ಯೋಪಾಧ್ಯಾಯ ಬಡ್ತಿಯನ್ನು ಹೊಂದಿ ದಿನಾಂಕ 13/5/2020 ಸರ್ಕಾರಿ ಪ್ರೌಢಶಾಲೆ ಬಳಗೇರಿ ಅಂದರೆ ಶ್ರೀಮತಿ ಶಿವಮ್ಮ ಬಿ ರೆಡ್ಡರ್ ಸರ್ಕಾರಿ ಪ್ರೌಢಶಾಲೆ ಬಳಗೇರಿಯಲ್ಲಿ ನಾವು ಮುಖ್ಯೋಪಾಧ್ಯಾಯನಾಗಿ 6 ವರ್ಷಗಳ ಕಾಲ ಸತತವಾದ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಗಣಿತ ವಿಷಯವನ್ನು ಮುಖ್ಯ ವಿಷಯವನ್ನಾಗಿ ಇಟ್ಟುಕೊಂಡು ನಮ್ಮ ಎಲ್ಲ ಸಹಪಾಠಿಗಳೊಂದಿಗೆ ನಮ್ಮ ಸಹಶಿಕ್ಷಕ ಬಂಧುದೊಂದಿಗೆ ಎಲ್ಲ ಒಂದು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿಯೊಂದಿಗೆ ನಾನು ಸೇವೆಯನ್ನು ಸಲ್ಲಿಸಿ ಈ ದಿನಾಂಕ 30/4/2026 ವಯೋನಿವೃತ್ತಿಗೊಳ್ಳೋದ್ರಿಂದ ಸೂಟಿ ಇರೋದರಿಂದ ಶಿಕ್ಷಕರ ಒಂದು ಕೊರತೆ ಆಗ್ಬೋದು ಅಂತ ತಿಳಿದುಕೊಂಡು ಈ ಒಂದು SSLC ಪರೀಕ್ಷೆ ನಿನ್ನೆ ದಿವಸ ಅಂದರೆ 2/4/2026 ಮುಕ್ತಾಯವಾದ ನಂತರ ಮರುದಿವಸನೇ 3ನೇ ತಾರೀಕು ಇವತ್ತು ನಾವು ಒಂದು ಸನ್ಮಾನ ಸಮಾರಂಭವನ್ನು ವ್ಯಕ್ತಪಡಿಸ್ಬೇಕಂತೇಳಿ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಊರಿನ ಗ್ರಾಮದ ಹಿರಿಯರೆಲ್ಲರೂ ಸೇರಿ ನಿರ್ಣಯಿಸಿದ್ರಿಂದ ಇವತ್ತು ನಾವು ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ತಾವೆಲ್ಲರೂ ಭಾಗಿಯಾಗಿದ್ದೀರಿ. ನಾನು ಹೃತ್ಪೂರ್ವಕವಾದಂಥ ಅವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತು ಎಲ್ಲ ಮುಂದಿನ ನಡೆ ನಾನು ನಿವೃತ್ತಿಯ ನಂತರ ನನಗೆ ಒಂದು ಕೇವಲ 11 ಎಕರೆ ಭೂಮಿ ಇರೋದ್ರಿಂದ ಅಲ್ಲಿ ಕೃಷಿಗೆ ಒಂದು ಸ್ವಲ್ಪ ಪ್ರಾಧಾನ್ಯತೆ ಕೊಡಬೇಕು. ಮತ್ತು ನಾವು ಗಣಿತ ಶಿಕ್ಷಕ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಕ್ಲಿಷ್ಟತೆ ಆಗಿರುವಂಥ ಗಣಿತ ವಿಷಯದಲ್ಲಿ ಕ್ಲಿಷ್ಟತೆ ಇದ್ದದ್ರನ್ನ ಯಾರೇ ಬಂದು ಕೇಳಿದ್ರು ನಾನು ಅದನ್ನು ಸಾಲ್ವ್ ಮಾಡಿ ಅವರಿಗೆ ಗಣಿತ ವಿಷಯದಲ್ಲಿ ನಾನು ಬೋಧನೆ ಮಾಡಿದೆ ಅಂತ ಹೇಳಿ ಮುಂದೆ ನಿಮ್ಮ ಮಕ್ಕಳು ಭಾಳ ಮಿಸ್ ಮಾಡ್ಕೊತಾವೆ. ಇನ್ನು ಮುಂದೆ ನಿಮ್ಮ ಪಾಠಶಾಲೆಗಳಲ್ಲಿ ಈ ಕಾಣ ಸಿಗಲ್ಲ. ನೀವು ಈಗ ಏನ್ ಹೇಳ್ತೀರಿ ಸರ್ ನಿಮ್ಮ ಮಕ್ಕಳಿಗೆ? ಇಂಥ ಮಕ್ಕಳು ಸಿಕ್ಕಿರೋದು ಏನಂದ್ರೆ ನನ್ನ ಬಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಶಿಷ್ಯರ ಬಳಗವನ್ನು ಕರೆಸಿದ್ದೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಅತಿ ಹೆಚ್ಚು ಒಂದು ಉನ್ನತವಾದ ವ್ಯಾಸಂಗ ಮಾಡಿ 13-14 ದೇಶಗಳನ್ನು ತಿರುಗಿ ಬಂದಿದ್ದ ಆ ವಿದ್ಯಾರ್ಥಿಯಿಂದ ನಾನು ಈಗಾಗಲೇ ನಾವು ಭಾಷಣ ಮಾಡಿಸಿದ್ದೀನಿ ಮಕ್ಕಳಿಗೆ ತಿಳಿಲಿ ಅಂತ ಹೇಳಿ. ಯಾಕೆ ಅವ್ರನ್ನ ಕರೆಸಿ ನಾ ಹೇಳಿಸಿದ್ದಂದ್ರೆ ನಮ್ಮ ಬಳಗೇರಿ ಗ್ರಾಮದ ಮಕ್ಕಳು ಕೂಡ ಅವರಂಗ ಉನ್ನತ ವ್ಯಾಸಂಗ ಮಾಡಿಕೊಂಡು ಬೇರೆ ಬೇರೆ ದೇಶದಲ್ಲಿ ಹೋಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗಲಿ ಅನ್ನೋದು ನನ್ನ ಆಸೆ. ಬಳಗೇರಿ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಆಗಿ ನಮ್ಮನ್ನ ಇಂಥ ಶಿಕ್ಷಕರು ನಮ್ಮ ಮಾರ್ಗದರ್ಶನ ಮಾಡಿದಾರಲ್ಲ ಆ ಥರ ಆಗಲಿ ಅಂತ ನನ್ನ ಆಸೆ. ಪ್ರಪಂಚದಲ್ಲಿ ಬಳಗೇರಿ ಗ್ರಾಮವನ್ನು ಪ್ರತಿಬಿಂಬಿಸಲಿ ಅನ್ನೋದು ನನ್ನ ಆಸೆ. ಓಕೆ ಸರ್, ಥ್ಯಾಂಕ್ ಯು ಸರ್.